ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮಗಳ 3rd ಮಂತ್ ಫೋಟೋಶೂಟ್ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮೊದಲನೇದಾಗಿ ಪಾಪದ್ದು 3rd ಮಂತ್ ಫೋಟೋಶೂಟ್ ಅಂದಾಗ ನನಗೆ ಐಡಿಯಾ ಓಡಿದ್ದು ಬಟರ್ಫ್ಲೈ ಮಾಡಿದರೆ ಯಾವ ಥರ ಬರುತ್ತೆ ಅಂತ. ಅದಕ್ಕೋಸ್ಕರ ಬಟರ್ಫ್ಲೈ ರೆಕ್ಕೆ ಮಾಡಲು ಒಂದು ಕಾರ್ಡ್ಬೋರ್ಡ್ ಅಥವಾ ನ್ಯೂಸ್ ಪೇಪರನ್ನು ತೆಗೆದುಕೊಂಡು ಅದರಲ್ಲಿ ಪೆನ್ಸಿಲ್ ಸ್ಕೆಚ್ ಮಾಡಿದೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಪೆನ್ಸಿಲ್ ಸ್ಕೆಚ್ ಮಾಡ್ಬೋದು. ನಂತರ ಅದನ್ನು 2 ಫೋಲ್ಡ್ ಮಾಡಿ ಕಟ್ ಮಾಡಿಕೊಂಡೆ. ನೀವು ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ಅದು ಸ್ವಲ್ಪ ಗ್ರೇ ಕಲರ್ ಇದ್ರಿಂದ ನನಗೆ ವೈಟ್ ಕಲರ್ ಬೇಕಾಗಿರೋದು. ಅದಕ್ಕೋಸ್ಕರ ನಾನು ವೈಟ್ ಪೇಪರನ್ನು ಅದ್ರ ಮೇಲೆ ಅಂಟಿಸ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ನಾನು ಪಿಂಕ್ ಮತ್ತು ಗ್ರೇ ಕಲರ್ ಗ್ಲಿಟರ್ನ ಯೂಸ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಪಿಂಕ್ ಕಲರ್ ಮಾರ್ಕರ್ ಮತ್ತು ಗಮ್ಮನ್ನು ಯೂಸ್ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಥರ ನೀವು ಗ್ಲೂ ಅನ್ನು ಅಂಟಿಸ್ಕೊಂಡು ಗ್ಲಿಟರ್ನ ಅದ್ರ ಮೇಲೆ ಉದುರಿಸ್ತಾ ಬಂದರೆ ನೀವು ನೋಡ್ಬೋದು ಈ ಥರ ಬರುತ್ತೆ. 3ನೇ ತಿಂಗಳು ಫೋಟೋಶೂಟ್ ಅಲ್ವಾ ಮಾಡ್ತಿರೋದು, ಅದಕ್ಕೋಸ್ಕರ ಟ್ರೀ ಅನ್ನೋದನ್ನು ಕಾರ್ಡ್ಬೋರ್ಡಲ್ಲಿ ನಾನು ಕಟ್ ಮಾಡಿಕೊಂಡು ಅದ್ರ ಮೇಲೆ ಗ್ರೇ ಮತ್ತು ಪಿಂಕ್ ಗ್ಲಿಟರ್ನ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಹೇಗಿದೆ ಅಂತ. ನಾನು ಪಿಂಕ್ ಕಲರ್ ಡ್ರೆಸ್ಸನ್ನು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ನಾನು ಯಾವ ರೀತಿ ಸೆಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ವಲ್ಪ ನೋಡಿದೆ. 2 ಥರ ಡಿಸೈನಲ್ಲಿ ನನಗೆ ಇದು ಲೀಫಿಂದ ಇಷ್ಟ ಆಯಿತು. ಅದಕ್ಕೋಸ್ಕರ ಇದನ್ನೇ ಸೆಟ್ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಪಾಪುನ ನೆಕ್ಸ್ಟ್ ನಾನು ರೆಡಿ ಮಾಡಿಕೊಂಡು ಫೋಟೋಶೂಟ್ ಮಾಡಿದೆ. ನೋಡಿ ಇವಾಗ ನಾನು ಹಾಕ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. Thank you for watching. Please subscribe, like, share and comment ಮಾಡಿ.